ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರಿವ್ಯೂ ಬಂದು ರೇಪು ಮಧ್ಯಾಹ್ನ 10 ಗಂಟలకు. ಇನ್ನು ಈ ರಿವ್ಯೂ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಕಥೆಯ ಆರಂಭ ಹೇಗಿದೆ ಎಂದರೆ, ಈ ಮೂವಿ ಒಬ್ಬ ವ್ಯಕ್ತಿಯ ನಿಗೂಢ ಸಾವಿನೊಂದಿಗೆ ಓಪನ್ ಆಗುತ್ತದೆ. ಇನ್ನು ಆಂಬ್ಯುಲೆನ್ಸ್ ಚಾಲಕ ಮಲ್ಲೇಶ್ವರಂ ಪಾತ್ರದಲ್ಲಿ ಅಭಿನವ್ ಗೋಮಠಂ ಹೈದರಾಬಾದ್ನಿಂದ ಕಾಕಿನಾಡಕ್ಕೆ ಮೃತದೇಹವೊಂದನ್ನು ಸಾಗಿಸುವ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ಈ ಸಾವಿನ ಹಿಂದಿನ ರಹಸ್ಯ ಮತ್ತು ಮೃತ ವ್ಯಕ್ತಿಯ ಗುರುತು ಏನು ಎಂಬ ಕುತೂಹಲದೊಂದಿಗೆ ಕತೆ ಪ್ರಾರಂಭವಾಗುತ್ತದೆ. ಮೇನ್ ಕತೆ ವಿಚಾರಕ್ಕೆ ಬಂದರೆ, ಕತೆಯ ಮರುದಿನ ಬೆಳಗ್ಗೆ 10 ಗಂಟೆಗೆ ಒಳಗೆ ನಡೆಯುವ ಗಂಭೀರ ಬೆಳವಣಿಗೆಗಳ ಸುತ್ತುತ್ತದೆ. ಇದರಲ್ಲಿ ಚೈತನ್ಯರಾವ್, ಹೆಬ್ಬಾ ಪಟೇಲ್ ಮತ್ತು ಅಭಿನವ್ ಗೋಮಠಂ ಮುಖ್ಯ ಪಾತ್ರರಾಗಿದ್ದಾರೆ. ಮದುವೆಯಾಗಿರುವ ಯುವಕ ಚೈತನ್ಯರಾವ್ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಒಬ್ಬ ಮಹಿಳೆಯ ಅಂದರೆ ಹೆಬ್ಬಾ ಪಟೇಲ್ ಹತ್ತಿರ ಹೋದಾಗ ಎದುರಾಗುವ ವಿಚಿತ್ರ ಸನ್ನಿವೇಶಗಳು ಕಥೆಯನ್ನು ತಿರುಗಿಸುತ್ತದೆ. ಇಂಟರ್ವೆಲ್ ಟ್ವಿಸ್ಟ್ ಏನಂತಂದರೆ, ಕಥೆಯು ಸಾಗುತ್ತಿದ್ದಂತೆ ಎಲ್ಲ ಪಾತ್ರಗಳು ಮರುದಿನ ಬೆಳಗ್ಗೆ 10 ಗಂಟೆಗೆ ಡೆಡ್ಲೈನ್ನ ಸವಾಲನ್ನು ಎದುರಿಸುತ್ತವೆ. ಇಂಟರ್ವೆಲ್ ವೇಳೆಗೆ ಈ ವಿಭಿನ್ನ ಪಾತ್ರಗಳ ನಡುವಿನ ಸಂದರ್ಭಗಳು ಮತ್ತು ಅವರು ಸಿಕ್ಕಿಬಿದ್ದಿರುವ ಅಪಾಯಕಾರಿ ಪರಿಸ್ಥಿತಿಯ ಗಂಭೀರತೆ ಕಾರಣವಾಗುತ್ತದೆ. ಇನ್ನು ಮೊದಲಾರ್ಧ ಹೇಗಿದೆ ಎಂದು ನೋಡೋಣ. ಇನ್ನು ಫಸ್ಟ್ ಹಾಫ್ ಕತೆ ವಿಚಾರಕ್ಕೆ ಬಂದರೆ, ಕಥೆಯ ನಿಗೂಢತೆಯನ್ನು ಸ್ಥಾಪಿಸಲು ಮತ್ತು ಪಾತ್ರಗಳ ಪರಿಚಯಿಸಲು ಮೀಸಲಾಗಿದೆ. ಕೆಲವು ವೀಕ್ಷಕರಿಗೆ ಇದು ನಿಧಾನಗತಿಯಲ್ಲಿ ಸಾಗುವಂತೆ ಭಾಸವಾಗಬಹುದು. ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ದ್ವಿತೀಯಾರ್ಧದಲ್ಲಿ ಕಥೆಯು ವೇಗವನ್ನು ತೆಗೆದುಕೊಳ್ಳುತ್ತದೆ. ಕಾಲಮಿತಿಯೊಂದಿಗೆ 10 ಗಂಟೆ ಬದುಕಿ ಉಳಿಯಲು ಮತ್ತು ರಹಸ್ಯವನ್ನು ಭೇದಿಸಲು ನಡೆಯುವ ಹೋರಾಟವು ರೋಮಾಂಚನಕಾರಿಯಾಗಿದೆ ಅಂತಲೇ ಹೇಳ್ತೀನಿ. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಅಭಿನವ್ ಗೋಮಠಂ ಆಂಬ್ಯುಲೆನ್ಸ್ ಚಾಲಕನ ಪಾತ್ರದಲ್ಲಿ ಉತ್ತಮ ಅಭಿನಯ ಮಾಡಿದ್ದಾರೆ. ಇನ್ನು ಚೈತನ್ಯರಾವ್ ಮತ್ತು ಹೆಬ್ಬಾ ಪಟೇಲ್ ಇಬ್ಬರು ಸಸ್ಪೆನ್ಸ್ ತುಂಬಿದ ದೃಶ್ಯಗಳಲ್ಲಿ ಪ್ರಬುದ್ಧ ನಟನೆ ಮಾಡಿದ್ದಾರೆ. ಇನ್ನು ಹೇಗಿದ್ದಾರೆ ಹೇಳಿ. ಇನ್ನು ಕಿರೀಟಿ ರಾಮರಾಜು ಪೋಷಕ ಪಾತ್ರದಲ್ಲಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರಕ್ಕೆ ಬಂದರೆ, ಪಾಸಿಟಿವ್ ಏನಂತಂದರೆ, ಚಿತ್ರದ ಸಸ್ಪೆನ್ಸ್ ಎಲಿಮೆಂಟ್ ಮತ್ತು ಹಿನ್ನೆಲೆ ಸಂಗೀತ ಕಥೆಯ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದರೆ, ಚಿತ್ರವು ಚಿತ್ರಮಂದಿರಗಳಲ್ಲಿ ಅಷ್ಟಾಗಿ ಸದ್ದು ಮಾಡಿಲ್ಲ ಮತ್ತು ಈ ಕಥೆಯ ಓಟವು ಕೆಲವೊಮ್ಮೆ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳಬಹುದು. ಇನ್ನು ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಬೆಳಗ್ಗೆ 10 ಗಂಟೆಯ ಡೆಡ್ಲೈನ್ ಪೂರ್ಣಗೊಂಡಾಗ ನಿಜವಾದ ವಿಲನ್ ಯಾರು ಮತ್ತು ಎಲ್ಲ ಗೊಂದಲಗಳ ಹಿಂದಿನ ರಹಸ್ಯವೇನು ಎಂಬುದು ಆಸಕ್ತಿದಾಯಕವಾಗಿ ಬಯಲಾಗುತ್ತದೆ. ಇನ್ನು ಈ ಚಿತ್ರದ ರೇಟಿಂಗ್ ವಿಷಯಕ್ಕೆ ಬಂದರೆ 10ರಲ್ಲಿ 6 ಕೊಡುತ್ತೇನೆ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.